ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 5 ಆರೋಗ್ಯಕರ ದೋಸೆ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ತೋರಿಸಿರೋ ದೋಸೆಗಳಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಮಿಸ್ ಮಾಡ್ದೇ ಈ ರೆಸಿಪಿನ ಮಕ್ಕಳಿಗೆ ಮಾಡಿಕೊಡಿ. ಹಾಗೆ ನಮ್ಮ ಪುಟಾಣಿಯವರು ದೋಸೆಗಳೆಲ್ಲ ಹೇಗಿತ್ತು ಅಂತ ಹೇಳಿ ಟೇಸ್ಟ್ ಮಾಡಿ ತಿಳಿಸಿದ್ದಾರೆ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತು ಹೆಸರುಕಾಳು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 3 ಸ್ಪೂನ್ ಅಕ್ಕಿ ಮತ್ತು 3 ಸ್ಪೂನ್ ಹೆಸರುಕಾಳನ್ನ ರಾತ್ರಿಯೆಲ್ಲ ನೆನೆಸಿಟ್ಟಿದ್ದೆ. ನಂತರ ಬೆಳಗ್ಗೆ ಎದ್ದು ಅದನ್ನು 1-2 ಸಲ ವಾಶ್ ಮಾಡಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಅರ್ಧ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಇಷ್ಟನ್ನು ಕೂಡ ಜೊತೆಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಇದನ್ನು ಇವಾಗ ನೀಟಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿದ್ರಲ್ವ, ಹೆಸರುಕಾಳು ದೋಸೆ ಹಿಟ್ಟು ರೆಡಿನೇ ಆಯಿತು. ಈ ರೆಸಿಪಿಯಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಮಿಸ್ ಮಾಡ್ದೇ ಈ ರೆಸಿಪಿನ ಮಕ್ಕಳಿಗೆ ಮಾಡಿಕೊಡಿ. ನಂತರ ಇವಾಗ ಸ್ಟವ್ನ ಆನ್ ಮಾಡಿ ತವನ ಕಾಯಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಪುಟ್ಟದಾಗಿ ದೋಸೆನ ಹಾಕೊಳ್ಳೋಣ. ನೋಡಿ, ಈ ರೀತಿ ಪುಟ್ಟದಾಗಿ ಹಾಕ್ಕೊಂಡು ನೀಟಾಗಿ 2 ಕಡೆನೂ ಬೇಯಿಸ್ಕೊಳ್ಳಿ ತುಪ್ಪನ ಸೇರಿಸಿ. ಈ ರೆಸಿಪಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಮಿಸ್ ಮಾಡ್ದೇ ಈ ರೆಸಿಪಿನ ಮಾಡಿಕೊಡಿ. ನೋಡ್ತಾ ಇದ್ದೀರಲ್ವ, ಹೆಸರುಕಾಳು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತಿನ್ಕೊಳ್ಳಿ. ಗುಡ್ ಗರ್ಲ್. ಹೆಂಗಿದೆ ಚಿನಿ? ಹೇಗಿದೆ ಹೇಳಮ್ಮ? ಸೂಪರು. ಥ್ಯಾಂಕ್ ಯು ಚಿನಿ, ಥ್ಯಾಂಕ್ ಯು. ಮುಡ್ಕೊಡ್ಲಾ? ತಿನ್ನಿ, ಬಾಯ್ ಹಾಕೊಳ್ಳಿ. ಸುಡ್ತಾ ಇಲ್ಲ, ಆರಿದೆ. ತಗೊಳ್ಳಿ, ತಿನ್ಕೊಳ್ಳಿ. ಗುಡ್ ಗರ್ಲ್. ಥ್ಯಾಂಕ್ ಯು. ಕೊಡಲ್ವಾ ಮಗ? ಥ್ಯಾಂಕ್ ಯು ಕೊಡಲ್ವಾ ನೀವು? ಕೊಡಿ. ಕೊಡ್ರಿ. ತಗೊಮ್ಮ, ತಿನ್ನಮ್ಮ, ಬಾಯ್ ಹಾಕಮ್ಮ. ಹಾಕೊಳ್ಳಿ ಬೇಗ. ಥ್ಯಾಂಕ್ ಯುನಾ? ಥ್ಯಾಂಕ್ ಯು. ಬಾಯ್ ಹಾಕೊಳ್ಳಿ ಇವಾಗ. ತಗೊಳ್ಳಿ, ತಿನ್ಕೊಳ್ಳಿ ಇವಾಗ. ಬೇಗ ತಿನ್ಕೊಳ್ಳಿ. ಯಾರನ್ನಮ್ಮ? ನಾಯಿ ಕರಿತಿದ್ದೀರಾ ನೀವು? ನಾಯಿ ಇಲ್ಲ, ಈಚೆ ಐತೆ. ನಾಯಿ ಊಟ ಮಾಡ್ದಂತೆ ನೀವು ತಿನ್ಕೊಳ್ಳಿ ಇವಾಗ. ತಿನ್ಕೊಳ್ಳಿ ಮಗಳೇ ಹಂಗೆ. ಬನ್ನಿ ಇವಾಗ ಮೊಟ್ಟೆ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ. ನಂತರ ಒಂದು ಬೌಲ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿದರೆ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೋಬೋದು. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬೇಕಾಗಿರೋ ಸಾಮಗ್ರಿಗಳು. ನಂತರ ತವನ ಕಾಯಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ಕೂಡ ಸೇರಿಸ್ಕೋಬೋದು. ನಂತರ ಇವಾಗ ಕಾದಿರೋ ತವ ಮೇಲೆ ಮೊಟ್ಟೆನ ಹೊಡಿತಾ ಇದ್ದೀನಿ. ನೋಡಿ, ಈ ರೀತಿ ಮೊದಲೇ ಮಾಡಿಟ್ಟಿದ್ದ ರುಚಿ ಮತ್ತು ಖಾರದ ಪುಡಿ ಎರಡನ್ನೂ ಮಿಕ್ಸ್ ಮಾಡಿದ್ವಿ ನೋಡಿ, ಅದನ್ನು ಇವಾಗ ಇದ್ರ ಮೇಲೆ ನೀಟಾಗಿ ಸೇರಿಸ್ಕೊಳ್ಳೋಣ. ಸ್ವಲ್ಪನೇ ನೀಟಾಗಿ ಎಲ್ಲ ಕಡೆನೂ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ. ನಂತರ ಇವಾಗ ಇನ್ನೊಂದು ಸೈಡ್ ಕೂಡ ನೀಟಾಗಿ ಬೇಯಿಸ್ಕೊಳ್ಳೋಣ. ಮಕ್ಕಳಿಗೆ ಮೊಟ್ಟೆನ ಕೊಡಬೇಕಾದ್ರೆ ಹಾಫ್ ಬಾಯ್ಲೆಲ್ಲ ಮಾಡಿ ಕೊಡೋಕೆ ಹೋಗಬೇಡಿ, ನೀಟಾಗಿ ಬೇಯಿಸಿನೇ ಕೊಡಿ. ಈ ರೆಸಿಪಿನ ಮಾಡಿಕೊಡಿ, ಮಿಸ್ ಮಾಡ್ದೇ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಮುಚ್ಚಕ್ಕೆ ಇನ್ನೊಂದು ಸೈಡ್ ಕೂಡ ಇದಕ್ಕೂ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. 2 ಸೈಡ್ ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಮೊಟ್ಟೆ ದೋಸೆ ರೆಡಿನೇ ಆಯಿತು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ಇದು ಕೂಡ ತುಂಬಾ ಇಷ್ಟ ಆಯಿತು. ಆಗಲಿ, ನೀವು ಹಾಕಿ ಬೇಗ ತಿನ್ಕೊಳ್ಳಿ. ತಿನ್ಕಮ್ಮ ನೀನು. ತಿನ್ನಮ್ಮ ಬೇಗ ಬಾಯ್ಕಮ್ಮ. ಚಿನಿ, ಗುಡ್ ಗರ್ಲ್. ಹಾಕಲಿ ಮಗಳು ಪೂರ್ತಿ ದೊಡ್ಡವರಾಗ್ರಿ ನೀವು. ಹಾಕಮ್ಮ, ತಿನ್ಕಮ್ಮ. ಹೇಗಿದೆಯಮ್ಮ ಚಿನಿ? ಹೇಗಿದೆ? ಚೆನ್ನಾಗಿಲ್ವ ಮಗಳೇ? ಎಂತ ಕಡೆ ತಿರುಗಿಸಿ ನೋಡಿದೆ ನೀವು? ಹಾಕಮ್ಮ. ಸ್ವಲ್ಪ ಹಾಕೊಂತೀನಿ, ಹಾಗಾದ್ರೆ ತಿಂತೀರಾ? ಉಪ್ಪಿಡ್ತೀರಾ? ತಿನ್ಕೊಳ್ಳಿ ಮಗಳೇ. ಸೂಪರ್ ಚಿನಿ. ಫಸ್ಟ್ ತಿನ್ಕೊಳ್ಳಿ, ಮತ್ತೆ ಇನ್ನೊಂದು ಸ್ವಲ್ಪ ತಿನ್ಕೊಂಡು ಆಮೇಲೆ ಹೇಳಿ ಮತ್ತೆ. ಸೂಪರು. ಜೊತೆಗೆ ತಟ್ಟೆ ಮಾಡ್ಬಿಟ್ರೆ ಚಿನಿ ಕೈಗಡೆಗೆ ನೀವು. ಬಾಯ್ ಹಾಕೊಳ್ಳಿ. ಹಾಕೊಳ್ಳಿ.
ತಿನ್ಕೊಳ್ಳಿ ಮಗಳ. ಸೂಪರ್, ಥ್ಯಾಂಕ್ ಯು ಮಗಳ, ಥ್ಯಾಂಕ್ ಯು ಸೋ ಮಚ್ ಮಗಳ. ಕೂಚಮ್ಮ ಕೂಚಮ್ಮ ಕೆಳ ಕೂಚಮ್ಮ. ನಂತರ ಇವಾಗ ಬೀಟ್ರೂಟ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಚಿಕ್ಕ ಬೀಟ್ರೂಟ್ನ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಇದೆಲ್ಲನೂ ಕೂಡ ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಮೊದಲಿಗೆ ಬೀಟ್ರೂಟ್ನೆಲ್ಲ ತುರಿದಿಟ್ಟಿದ್ವಿ ನೋಡಿ, ಅದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನಕಾಯಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಇದನ್ನು ನೀಟಾಗಿ ರುಬ್ಕೋಬೇಕಾಗತ್ತೆ. ನುಣ್ಣಗೆ ರುಬ್ಕೊಳ್ಳಿ, ತರ್ತರಿಯಾಗೆಲ್ಲ ರುಬ್ಬೋದಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾದಮೇಲೆ ಒಂದು ಬೌಲ್ಗೆ ಸೇರಿಸ್ಕೊಳ್ಳಿ. ನಂತರ ದೋಸೆ ಮಾಡಲಿಕ್ಕೆ ಅಂತೇಳಿ ಮಾಡಿಟ್ಟಿದ್ದ ದೋಸೆ ಹಿಟ್ಟನ್ನು ಒಂದು ಕಪ್ ಇಲ್ಲಿಗೆ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡಿದ್ದಾದಮೇಲೆ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡಿ ನೀಟಾಗಿ. ಬೀಟ್ರೂಟ್ ದೋಸೆ ಹಿಟ್ಟು ರೆಡಿನೇ ಆಯಿತು, ನೋಡ್ತಾ ಇದ್ದೀರಲ್ವಾ. ನಂತರ ಇದನ್ನು ಸೈಡಿಗೆ ಇಟ್ಟು ತವನ ಕಾಯಲಿಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಕಾದಾದ ನಂತರ ಅದಕ್ಕೆ ತುಪ್ಪನ ಸೇರಿಸ್ತಾ ಇದ್ದೀನಿ. ನೀವು ತುಪ್ಪ ಎಣ್ಣೆ ಯಾವ್ದು ಬೇಕಾದರೂ ಸೇರಿಸ್ಕೋಬೋದು. ನಂತರ ಇವಾಗ ಪುಟ್ಟದಾಗಿ ಮಿನಿ ದೋಸೆನ ಹಾಕೊಳ್ಳೋಣ. ಈ ರೆಸಿಪಿನ ಮಿಸ್ ಮಾಡದೆ ಮಕ್ಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂದಳು. ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಅವಳಿಗೂ ಕೂಡ. ಕೆಲವೊಂದು ಮಕ್ಕಳು ಬೀಟ್ರೂಟ್ನ ತಿನ್ನಲಿಕ್ಕೆ ಇಷ್ಟಪಡಲ್ಲ, ಸೊ ಅವರಿಗೆ ಈ ರೀತಿ ರೆಸಿಪಿನ ಮಾಡಿಕೊಡ್ಬೋದು. ನಂತರ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ನೋಡಿ ಈ ರೀತಿ ಎರಡು ಸೈಡು ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿದ್ರಿ ಅಲ್ವಾ, ಬೀಟ್ರೂಟ್ ದೋಸೆ ರೆಡಿನೇ ಆಯಿತು. ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹೇಗಿದೆ ಚಿನಿ? ಚಿನಿ ತಿನ್ನಿ ಬೇಗ ಬೇಗ. ಸೂಪರಾ, ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈ ಕಡ್ಡಿ ತಿನ್ಕೊಳ್ಳಿ ಮಗಳೇ. ಚೆನ್ನಾಗಿದೆಯಾ ಚಿನಿ? ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಹೇಗೆ ಬೇಕು, ತಿಂದು ಕಟ್ಟಿ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ಮಗಳೇ. ರೆಸ್ಪಾನ್ಸ್ ಮಾಡ್ತಿಲ್ವ ನೀವು ಸೂಪರ್ ಅಂದಿದ್ದಕ್ಕೆ? ಥ್ಯಾಂಕ್ ಯು ಸೋ ಮಚ್ ಮಗಳೇ. ನಂತರ ಇವಾಗ ಸ್ವೀಟ್ ಮಿನಿ ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಕಪ್ ದೋಸೆ ಹಿಟ್ಟನ್ನ ತಗೊಂಡಿದ್ದೀನಿ. ನಂತರ ಅದಕ್ಕೇನೆ ಇವಾಗ ಸ್ವಲ್ಪ ಕಾಯಿ ತುರಿ, ಬೆಲ್ಲ, ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ನೀವು ಏಲಕ್ಕಿ ಪುಡಿ ಇದ್ರೂ ಕೂಡ ಸೇರಿಸ್ಬೋದು. ಎಲ್ಲನೂ ಸೇರಿಸಿದ ನಂತರ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ತವನ ಕಾಯಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ, ಅದಕ್ಕೆ ಇವಾಗ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಂತರ ಇವಾಗ ಪುಟ್ಟದಾಗಿ ಮಿನಿ ದೋಸೆನ ಹಾಕೊಳ್ಳೋಣ. ಈ ರೆಸಿಪಿನ ಮಕ್ಕಳಿಗೆ ಮಿಸ್ ಮಾಡ್ದೇ ಮಾಡಿಕೊಡಿ. ಸ್ವೀಟ್ ಇರೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಇನ್ನೊಂದು ಸೈಡ್ ಕೂಡ ನೀಟಾಗಿ ಬೇಯಿಸ್ಕೊಳ್ಳೋಣ. ಎರಡು ಸೈಡ್ ಕೂಡ ತುಪ್ಪ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸ್ವೀಟ್ ಮಿನಿ ದೋಸೆನ ಮಾಡ್ಬೋದು ಅಂತ ಹೇಳಿ. ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಬೋದು ಈ ರೆಸಿಪಿನ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ನಂತರ ಇವಾಗ ಚಿಕನ್ ಗೋಧಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಂತರ ಬೇಯಿಸಿಟ್ಟು ಚಿಕನ್ನೆಲ್ಲ ಚಿಕ್ಕದಾಗಿ ಪೀಸ್ ಮಾಡಿರೋ ಚಿಕನ್ನ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್ ಇಷ್ಟನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ನೀರನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದೇ ರೀತಿ ನೀವು ಕೂಡ ಕಲಿಸ್ಕೊಳ್ಳಿ. ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ.
ತವನ ಕಾಯಲಿಕ್ಕೆ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ನಂತರ ಏನು ಮಾಡಿಟ್ಟಿದ್ವಿ ಚಿಕನ್ ಗೋಧಿ ದೋಸೆದು ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಜಾಸ್ತಿ ತೆಳುವೂ ಹಾಕೋಬೇಡಿ, ಜಾಸ್ತಿ ದಪ್ಪನೂ ಮಾಡಬೇಡಿ, ಮೀಡಿಯಮ್ ಸೈಜಲ್ಲಿ ಹಾಕೊಳ್ಳಿ. ಜಾಸ್ತಿ ದಪ್ಪ ಮಾಡಿದ್ರೆ ನೀಟಾಗಿ ಬೇಯೋದಿಲ್ಲ, ಅದಕ್ಕೋಸ್ಕರ ಮೀಡಿಯಮಲ್ಲಿದ್ದು ನೀಟಾಗಿ ಎರಡು ಕಡೆನೂ ಬೇಯಿಸಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಚಿಕನ್ ಗೋಧಿ ದೋಸೆ. ನಿಮಗೇನಾದರೂ ವಿಡಿಯೋದಲ್ಲಿ ತೋರಿಸಿರೋ ರೆಸಿಪಿಗಳು ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.